ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಗಜರಾಜ ಅರ್ಜುನನ ಸರಣಿಯ ಈ ವಿಶೇಷ 5ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಅರ್ಜುನನ ಶೌರ್ಯ, ಕಾಡಿನಲ್ಲಿ ಆತ ನಡೆಸಿದ ಆಪರೇಷನ್ಗಳು ಹಾಗೂ ರೌಡಿರಂಗನಂಥ ಬಲಿಷ್ಠ ಆನೆಗಳನ್ನು ಮಣ್ಣಿಸಿದ ಅವನ ವೀರತ್ವದ ಬಗ್ಗೆ ಕೇಳಿ ರೋಮಾಂಚನಗೊಂಡಿದ್ದೆವು. ಆದರೆ ಸ್ನೇಹಿತರೆ, ಸದಾ ಯುದ್ಧರಂಗ ಭೂಮಿಯಲ್ಲಿರುವ ಸೈನಿಕನಿಗೂ ಒಂದು ಮೃದುವಾದ ಹೃದಯವಿರುತ್ತದೆ. ಹಾಗೆಯೇ 6 ಟನ್ ತೂಕದ ಈ ದೈತ್ಯ ಅರ್ಜುನನ ಕಠಿಣ ಮೈಕಟ್ಟಿನ ಹಿಂದೆ ಒಂದು ಅತ್ಯಂತ ಸೌಮ್ಯವಾದ ಮತ್ತು ಪ್ರೀತಿ ತುಂಬಿದ ಮನಸ್ಸಿತ್ತು. ಆ ಮನಸ್ಸನ್ನು ಅರಿತವರು ಆತನನ್ನು ಕೇವಲ ಒಂದು ಪ್ರಾಣಿಯಂತೆ ನೋಡದೆ ತನ್ನ ರಕ್ತ ಸಂಬಂಧಿಯಂತೆ ಕಂಡವರು ಅವನ ಮಾವುತ ದೊಡ್ಡಪ್ಪ. ಇಂದಿನ ಸಂಚಿಕೆಯಲ್ಲಿ ನಾವು ಮಾವುತ ದೊಡ್ಡಪ್ಪ ಮತ್ತು ಅರ್ಜುನನ ನಡುವಿನ ಪವಿತ್ರ ಸ್ನೇಹದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ನಂಬಿಕೆಯ ಬೆಸುಗೆ. ಮಾವುತ ದೊಡ್ಡಪ್ಪ ಮತ್ತು ಅರ್ಜುನನ ಸ್ನೇಹ. ಮಾವುತ ಮತ್ತು ಆನೆ ನಡುವೆ ಇರುವುದು ಕೇವಲ ಕೆಲಸದ ಸಂಬಂಧವಲ್ಲ, ಅದೊಂದು ಜೀವನ. ಸಾಮಾನ್ಯವಾಗಿ ಆನೆ ಮತ್ತು ಮಾವುತನ ನಡುವೆ ಇರುವುದು ಮಾಲೀಕ ಮತ್ತು ಸೇವಕನ ಸಂಬಂಧ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಅರ್ಜುನ ಮತ್ತು ದೊಡ್ಡಪ್ಪನ ವಿಷಯದಲ್ಲಿ ಇದು ಸಂಪೂರ್ಣ ತಪ್ಪು. ದೊಡ್ಡಪ್ಪ ಅರ್ಜುನನ ಪಾಲಿಗೆ ಕೇವಲ ಮಾವುತನಾಗಿರಲಿಲ್ಲ, ಬದಲಾಗಿ ಅಪ್ಪನ ಸ್ಥಾನದಲ್ಲಿದ್ದರು. ಅರ್ಜುನ ದಸರಾದಿಂದ ಅಮಾನತುಗೊಂಡು ವನವಾಸದಲ್ಲಿದ್ದಾಗ ಅವನನ್ನು ಪಳಗಿಸಿ ಅವನಲ್ಲಿದ್ದ ಸೌಮ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಶ್ರೇಯಸ್ಸು ಮಾವುತ ದೊಡ್ಡಪ್ಪನಿವರಿಗೆ ಸಲ್ಲುತ್ತದೆ. ದೊಡ್ಡಪ್ಪ ಹೇಳಿದಂತೆ ಅರ್ಜುನನಿಗೆ ಭಾಷೆ ಬೇಕಾಗಿರಲಿಲ್ಲ, ಕೇವಲ ಭಾವನೆ ಸಾಕಾಗಿತ್ತು. ದೊಡ್ಡಪ್ಪನ ಒಂದು ಸಣ್ಣ ಸನ್ನೆ ಅಥವಾ ಅವರ ಧ್ವನಿಯಲ್ಲಿನ ಏರಿಳಿತವನ್ನು ಅರ್ಜುನ ಕ್ಷಣ ಮಾತ್ರದಲ್ಲೇ ಅರ್ಥ ಮಾಡಿಕೊಳ್ಳುತ್ತಿದ್ದ ಅಂತ ಹೇಳಲಾಗಿದೆ. ದಟ್ಟಕಾಡಿನಲ್ಲಿ ಕಾರ್ಯಾಚರಣೆ ನಡೆಯುವಾಗ ಅಥವಾ ಅರಮನೆಯ ಅಂಗಳದಲ್ಲಿ ತಾಲೀಮು ಮಾಡುವಾಗ ದೊಡ್ಡಪ್ಪ ನೀಡುತ್ತಿದ್ದ ಸೂಚನೆ ಅರ್ಜುನನಿಗೆ ವೇದ್ಯವಾಕ್ಯವಾಗಿತ್ತು. ಪ್ರೀತಿಗೆ ಮಣ್ಣಿದ ಗಜರಾಜ. ಅರ್ಜುನನನ್ನು ಸೆರೆ ಹಿಡಿದ ಆರಂಭಿಕ ದಿನಗಳಲ್ಲಿ ಅರ್ಜುನನಿಗೆ ವಿಪರೀತ ಸಿಟ್ಟು ಎಂಬ ಹಣೆಪಟ್ಟಿ ಇತ್ತು. ಆ ದಿನಗಳಲ್ಲಿ ಅವನ ಬಳಿ ಹೋಗಲು ಅರಣ್ಯ ಇಲಾಖೆಯ ಸಿಬ್ಬಂದಿಯೇ ಹೆದರುತ್ತಿದ್ದರು. ಅಂತಹ ಸಮಯದಲ್ಲಿ ಅರ್ಜುನನ ಮಸ್ತಕವನ್ನು ಸವರುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಮಾತಾಡುತ್ತಿದ್ದವರು ಮಾವುತ ದೊಡ್ಡಪ್ಪ ಮಾತ್ರ. ಅರ್ಜುನನಿಗೆ ರಾಗಿ ಮುದ್ದೆ ಮತ್ತು ಬೆಲ್ಲ ಅಂದರೆ ಪಂಚಪ್ರಾಣ. ದೊಡ್ಡಪ್ಪ ಸ್ವತಃ ತನ್ನ ಕೈಯಿಂದ ತಿನ್ನಿಸಿದರೆ ಮಾತ್ರ ಅರ್ಜುನ ತೃಪ್ತಿಯಿಂದ ತಿನ್ನುತ್ತಿದ್ದ. ಒಮ್ಮೆ ದೊಡ್ಡಪ್ಪನವರಿಗೆ ಅನಾರೋಗ್ಯ ಕಾಡಿದಾಗ ಅರ್ಜುನ ಅಕ್ಷರಶಃ ಮೌನಕ್ಕೆ ಶರಣಾಗಿದ್ದನಂತೆ. ಸರಿಯಾಗಿ ಆಹಾರ ಸೇವಿಸದೆ ತನ್ನ ಪ್ರೀತಿಯ ಮಾವುತನಿಗಾಗಿ ಕಾಯುತ್ತಿದ್ದ ಅರ್ಜುನನ ಆ ಮನುಷ್ಯ ಸಹಜ ಗುಣ ಇಲಾಖೆಯ ಅಧಿಕಾರಿಗಳೇ ಕಣ್ಣೀರಿಟ್ಟಿದರು. ಇದು ಕೇವಲ ಪ್ರಾಣಿ ತೋರಿಸುವ ಕೃತಜ್ಞತೆಯಲ್ಲ, ಇದು ಹೃದಯಗಳ ನಡುವಿನ ಬೆಸುಗೆ. ದಸರಾದ ಧೈರ್ಯ ಮತ್ತು ದೊಡ್ಡಪ್ಪನ ಸಾರಥ್ಯ. 750 kg ತೂಕದ ಚಿನ್ನದ ಅಂಬಾರಿಯನ್ನು ಅರ್ಜುನ ಹೊರುತ್ತಿದ್ದಾಗ ಅವನ ಮೇಲೆ ಕೂರುತ್ತಿದ್ದವರು ಇದೇ ದೊಡ್ಡಪ್ಪ. ಲಕ್ಷಾಂತರ ಜನರ ಕೂಗಾಟದ ನಡುವೆ ಅರ್ಜುನ ಶಾಂತವಾಗಿ ನಡೆಯುತ್ತಿದ್ದ ಎಂದರೆ ಅದಕ್ಕೆ ಕಾರಣ ಅವನ ಮೇಲಿದ್ದ ದೊಡ್ಡಪ್ಪನ ಮೇಲೆ ಅಚಲವಾದ ನಂಬಿಕೆ. ದೊಡ್ಡಪ್ಪ ನನ್ನ ಜೊತೆಯಾಗಿದ್ದಾನೆ, ನನಗೆ ಏನೂ ಆಗಲ್ಲ ಅನ್ನೋ ಧೈರ್ಯ ಅರ್ಜುನನ ಪ್ರತಿ ಹೆಜ್ಜೆಯಲ್ಲೂ ಕಾಣಿಸುತ್ತಿತ್ತು. ಮೆರವಣಿಗೆ ಮುಗಿದ ನಂತರ ಅರ್ಜುನನ ಮೈ ಸವರಿದಾಗ ಆತ ತನ್ನ ಸೌಮ್ಯ ಸ್ವಭಾವದಿಂದ ದೊಡ್ಡಪ್ಪನ ಹೆಗಲ ಮೇಲೆ ಸೊಂಡಿಲಿಟ್ಟು ನೇವರಿಸುತ್ತಿದ್ದ. ಈ ದೃಶ್ಯ ಮೈಸೂರು ಅರಮನೆಯ ಆವರಣದಲ್ಲಿ ಅತ್ಯಂತ ಸಾಮಾನ್ಯ ಮತ್ತು ಸುಂದರ ದೃಶ್ಯವಾಗಿತ್ತು. ಇವರಿಬ್ಬರ ಜೋಡಿ ರಾಮ ಲಕ್ಷ್ಮಣರಂತೆ ಅಥವಾ ಕೃಷ್ಣ ಅರ್ಜುನರಂತೆ ಸದಾ ಜೊತೆಯಾಗಿರುತ್ತಿತ್ತು. ಆಪರೇಷನ್ ಎಲಿಫೆಂಟ್ ಮತ್ತು ಮಾವುತನ ರಕ್ಷಣೆ. ಸ್ನೇಹಿತರೆ, ಕೇವಲ ದಸರಾ ಸಮಯದಲ್ಲಿ ಮಾತ್ರವಲ್ಲ, ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲೂ ಅರ್ಜುನ ಹಾಗೂ ಮಾವುತ ದೊಡ್ಡಪ್ಪ ಅವರು ಒಬ್ಬರ ಮೇಲೊಬ್ಬರು ಇಟ್ಟಿದ್ದ ನಂಬಿಕೆ ತುಂಬ ದೊಡ್ಡದ್ದು. ಯುದ್ಧ ಭೂಮಿಯಂತಹ ಅರಣ್ಯ ಕಾರ್ಯಾಚರಣೆಗಳಲ್ಲಿ ಅರ್ಜುನ ಮತ್ತು ದೊಡ್ಡಪ್ಪನ ನಡುವಿನ ನಂಬಿಕೆ ಅತ್ಯಂತ ಕಠಿಣ ಪರೀಕ್ಷೆಗೆ ಒಳಗಾಗಿತ್ತು. ಮದವೇರಿದ ಕಾಡಾನೆಗಳು ದಾಳಿ ಮಾಡಲು ಬಂದಾಗ ದೊಡ್ಡಪ್ಪ ನೀಡುವ ಸಣ್ಣ ದೇ ಅಥವಾ ಬೇ ಅನ್ನೋ ಆಜ್ಞೆ ಅರ್ಜುನನಿಗೆ ಯುದ್ಧದ ಕಹಳೆಯಂತೆ ಕೇಳಿಸುತ್ತಿತ್ತು. ಎಷ್ಟೋ ಬಾರಿ ಕಾಡಾನೆಗಳು ದೊಡ್ಡಪ್ಪನ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ಅರ್ಜುನ ತನ್ನ ಬೃಹತ್ ದೇಹವನ್ನು ಅಡ್ಡವಾಗಿ ನಿಲ್ಲಿಸಿ ತನ್ನ ಮಾವುತನನ್ನು ರಕ್ಷಿಸಿದ್ದಾನೆ. ದೊಡ್ಡಪ್ಪ ಹೇಳುತ್ತಾರೆ,
ಕಾಡಿನಲ್ಲಿ ಮುಳ್ಳಿನ ಗಿಡಗಳು ನನ್ನ ಮೈಗೆ ತಾಕದಂತೆ ಅರ್ಜುನ ತನ್ನ ಸೊಂಡಿಲಿನಿಂದ ಅವುಗಳನ್ನು ಸರಿಸುತ್ತಿದ್ದ. ಅಂದರೆ ತನ್ನ ಮಾವುತನಿಗೆ ಒಂದು ಸಣ್ಣ ಪೆಟ್ಟಾಗುವುದನ್ನು ಆ ಮಹಾವೀರ ಸಹಿಸುತ್ತಿರಲಿಲ್ಲ. ಒಂದು ಪ್ರಾಣಿ ತನ್ನ ಸಾರಥಿಯ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತದೆ ಅಂದರೆ ಅವರ ನಡುವಿನ ಸಂಬಂಧ ಎಂತಹ ಪವಿತ್ರ ಮಟ್ಟಕ್ಕೆ ತಲುಪಿರಬಹುದು ಎಂಬುದನ್ನು ನೀವೇ ಊಹಿಸಿ. ಒಂದು ಯುಗದ ಅಂತ್ಯದ ಮುನ್ಸೂಚನೆ. ಸ್ನೇಹಿತರೆ, ವರ್ಷಗಳು ಕಳೆದಂತೆ ದೊಡ್ಡಪ್ಪನಿಗೆ ವಯಸ್ಸಾದಾಗ ಮತ್ತು ಅವರು ನಿವೃತ್ತಿಯ ಹತ್ತಿರ ಬಂದಾಗ ಅರ್ಜುನನ ಪರಿಸ್ಥಿತಿ ಹೇಗಿರಬಹುದು ಅನ್ನೋ ಚಿಂತೆ ಎಲ್ಲರಿಗೂ ಇತ್ತು. ದೊಡ್ಡಪ್ಪನ ನಂತರ ಅರ್ಜುನನನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುವವರು ಯಾರು ಅನ್ನೋ ಪ್ರಶ್ನೆ ಕಾಡುತ್ತಿತ್ತು. ಆದರೆ ಅರ್ಜುನ ತನ್ನ ಬದುಕಿನ ಕೊನೆಯ ಕ್ಷಣದವರೆಗೂ ದೊಡ್ಡಪ್ಪನ ಮೇಲಿನ ಪ್ರೀತಿಯನ್ನು ಮಾತ್ರ ಕಿಂಚಿತ್ತೂ ಕಡಿಮೆ ಮಾಡಲಿಲ್ಲ. 6 ದಶಕಗಳ ಕಾಲ ಕಾಡಿನ ರಾಜನಾಗಿದ್ದವನು ಒಬ್ಬ ಸಾಮಾನ್ಯ ಮನುಷ್ಯನ ಪ್ರೀತಿಗೆ ಇಷ್ಟೊಂದು ಮಣಿಯುತ್ತಾನೆ ಅಂದರೆ ಅದು ಭಾರತದ ಸಂಸ್ಕೃತಿಯ ಪ್ರಾಣಿ ಮತ್ತು ಮನುಷ್ಯನ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಅರ್ಜುನ ಮತ್ತು ಹೊಸ ಮಾವುತ, ಮುಂದುವರೆದ ಪ್ರೀತಿಯ ಪರಂಪರೆ. ಸ್ನೇಹಿತರೆ, ದೊಡ್ಡಪ್ಪನವರು ನಿವೃತ್ತಿಯಾದಾಗ ಅರ್ಜುನನ ಜವಾಬ್ದಾರಿಯನ್ನು ಹೊತ್ತವರು ಯುವ ಮಾವುತ ವಿನು. ದೊಡ್ಡಪ್ಪನ ಅರಮನೆಯಂತಹ ಪ್ರೀತಿಯ ನೆರಳಲ್ಲಿ ಬೆಳೆದಿದ್ದ ಅರ್ಜುನನಿಗೆ ಹೊಸ ಮಾವುತನನ್ನು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಈ ಹೊಸ ಮಾವುತ ಅವರು ಅರ್ಜುನನನ್ನು ಒಬ್ಬ ಮಾವುತನಾಗಿ ಅಲ್ಲ, ಒಬ್ಬ ಗುರುವಿನಂತೆ ಮತ್ತು ಒಡ ಹುಟ್ಟಿದ ಅಣ್ಣನಂತೆ ಕಾಣಲು ಆರಂಭಿಸಿದರು. ಅವರ ತಾಳ್ಮೆ ಮತ್ತು ಸೌಮ್ಯ ಸ್ವಭಾವಕ್ಕೆ ಅರ್ಜುನ ಅತಿ ಬೇಗನೆ ಮಣಿದನು. ಈ ಹೊಸ ಮಾವುತ ಅವರ ಸಾಮರ್ಥ್ಯದಲ್ಲಿ ಅರ್ಜುನನ 2ನೇ ಇನ್ನಿಂಗ್ಸ್ ಆರಂಭವಾಯಿತು ಅಂದರೆ ತಪ್ಪಾಗಲಾರದು. ದೊಡ್ಡಪ್ಪನವರು ಕಲಿಸಿದ ಶಿಸ್ತನ್ನು ಈ ಮಾವುತ ಅವರು ಕೂಡ ಅಚ್ಚುಕಟ್ಟಾಗಿ ಮುಂದುವರಿಸಿದ್ದರು. ಅರ್ಜುನ ಅಂಬಾರಿ ಹೊರುವಾಗ ಅವರು ತೋರಿಸುತ್ತಿದ್ದ ಸಂಯಮ ಮತ್ತು ಕಾಡಿನ ಕಾರ್ಯಾಚರಣೆಯಲ್ಲಿ ಅರ್ಜುನನಿಗೆ ನೀಡುತ್ತಿದ್ದ ಧೈರ್ಯ ಅಪಾರವಾದದ್ದು. ಈ ಹೊಸ ಮಾವುತರು ಹೇಳುವಂತೆ ಅರ್ಜುನ ನಾನು ಆಜ್ಞೆ ಮಾಡಬೇಕಾಗಿರಲಿಲ್ಲ. ಅವನ ಕಿವಿಯಲ್ಲಿ ಮೆಲ್ಲಗೆ ಹೇಳಿದರೆ ಸಾಕಾಗಿತ್ತು. ಮನುಷ್ಯರಿಗಿಂತ ವೇಗವಾಗಿ ಅವನು ಸ್ಪಂದಿಸುತ್ತಿದ್ದ. ವಿಶೇಷವೇನೆಂದರೆ ಅರ್ಜುನನ ಅಂತಿಮ ಹೋರಾಟದ ಸಮಯದಲ್ಲೂ ಅವನ ಬೆನ್ನ ಮೇಲಿದ್ದವರು ಇದೇ ಹೊಸ ಮಾವುತ. ಆ ಭೀಕರ ಘಟನೆಯಲ್ಲಿ ಕಾಡಾನೆ ಅರ್ಜುನನ ಮೇಲೆ ದಾಳಿ ಮಾಡಿದಾಗ ಇವರು ಪ್ರಾಣಾಪಾಯದಿಂದ ಪಾರಾದರು. ಆದರೆ ತನ್ನ ಕಣ್ಣ ಮುಂದೆ ಬೆಟ್ಟದಂತಹ ಅರ್ಜುನ ಕುಸಿದು ಬಿದ್ದದ್ದನ್ನು ಕಂಡ ಮಾವುತ ಅಕ್ಷರಶಃ ಕುಗ್ಗಿ ಹೋದ. ಯಾವುದೇ ಮಾವುತನಿಗೆ ಈ ಕ್ಷಣ ಅತ್ಯಂತ ದುಃಖಕರವಾಗಿರುತ್ತದೆ. ಕೇವಲ ಮಾವುತ ಅಲ್ಲ, ಯಾವುದೇ ಪ್ರಾಣಿಯನ್ನು ಪ್ರೀತಿಯಿಂದ ತಮ್ಮ ಸ್ವಂತ ಮಕ್ಕಳಂತೆ ಸಾಕಿದವರಿಗೆ ಅವು ಕಣ್ಣ ಮುಂದೆ ಪ್ರಾಣ ಬಿಟ್ಟಾಗ ಆಗುವ ನೋವು ಅಷ್ಟಿಷ್ಟಲ್ಲ. ಇಲ್ಲಿಯೂ ಆಗಿದ್ದು ಅದೇ. ಅರ್ಜುನ ಮೃತಪಟ್ಟಾಗ ಮಾವುತ ಅಳುತ್ತಾ ಅವನ ಮೈ ಸವರಿದ ಆ ದೃಶ್ಯ ಈ ಇಬ್ಬರ ನಡುವಿನ ಬಾಂಧವ್ಯ ಎಷ್ಟೊಂದು ಆಳವಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮಾವುತರೊಂದಿಗೆ ಅರ್ಜುನನ ನಡವಳಿಕೆ, ಶಕ್ತಿ ಮತ್ತು ಸಾಮರ್ಥ್ಯ ಸಂಗಮ. ಸ್ನೇಹಿತರೆ, ಇನ್ನು ಅರ್ಜುನನ ವಿಷಯಕ್ಕೆ ಬಂದರೆ ಹೊರನೋಟಕ್ಕೆ ಅರ್ಜುನ ಬೆಟ್ಟದಂತಹ ದೈತ್ಯ ಮೈಕಟ್ಟು ಮತ್ತು ಗಂಭೀರತೆ ಕಂಡರೆ ಯಾರಿಗಾದರೂ ಭಯವಾಗುವುದು ಸಹಜ. ಆದರೆ ತನ್ನನ್ನು ಸಲುಹುವ ಮಾವುತರ ಮುಂದೆ ಅತ್ಯಂತ ವಿಧೇಯ ಮಗುವಿನಂತೆ ಇರುತ್ತಿದ್ದ. ಅರ್ಜುನನ ನಡವಳಿಕೆ ಮಾವುತರೊಂದಿಗೆ ಹೇಗಿರುತ್ತೆಂದರೆ ಆತ ಅವರನ್ನು ಕೇವಲ ತನ್ನನ್ನು ನಿಯಂತ್ರಿಸುವವರು ಅಂತ ಭಾವಿಸಿರಲಿಲ್ಲ, ಕುಟುಂಬದ ಮುಖ್ಯಸ್ಥರು ಅಂತ ನಂಬಿದ್ದ. ದೊಡ್ಡಪ್ಪ ಅಥವಾ ವಿನು ಅವರು ಅರ್ಜುನನ ಸನಿಹಕ್ಕೆ ಬಂದಾಗ ಅರ್ಜುನ ತನ್ನ ಸೊಂಡಿಲನ್ನು ಮೆಲ್ಲನೆ ಚಾಚಿ ಅವರ ಹೆಗಲ ಮೇಲೆ ಇರಿಸಿ ಆಶೀರ್ವಾದ ಪಡೆಯುವಂತೆ ನೇವರಿಸುತ್ತಿದ್ದ. ಇದು ಆನೆಗಳ ಲೋಕದಲ್ಲಿ ಅತಿ ಹೆಚ್ಚಿನ ನಂಬಿಕೆ ಮತ್ತು ಪ್ರೀತಿಯ ಸಂಕೇತ. ಮಾವುತರು ಅವನ ಸ್ನಾನಕ್ಕೆ ಕರೆದೊಯ್ದಾಗ ಸಣ್ಣ ಮಗುವಿನಂತೆ ನೀರಿನಲ್ಲಿ ಆಟವಾಡುತ್ತಾ ಅವರು ಹೇಳಿದಂತೆ ಮಗ್ಗಿಲು ಬದಲಿಸುತ್ತಾ ಸಹಕರಿಸುತ್ತಿದ್ದ. ಅರ್ಜುನನಿಗೆ ವಿಪರೀತ ಸಿಟ್ಟಿದೆ ಎಂಬ ಮಾತುಗಳಿದ್ದರೂ ತನ್ನ ಮಾವುತರ ಮೇಲೆ ಆತ ಎಂದೂ ಆಕ್ರೋಶ ತೋರಿಸಿಯೇ ಇಲ್ಲ. ಬದಲಾಗಿ ಮಾವುತರು ಸ್ವಲ್ಪ ಜೋರು ಧ್ವನಿಯಲ್ಲಿ ಮಾತಾಡಿದರೂ ಅರ್ಜುನನ ಕಣ್ಣಲ್ಲಿ ಒಂದು ರೀತಿ ಪಶ್ಚಾತ್ತಾಪದ ಭಾವ ಕಾಣಿಸುತ್ತಿತ್ತು. ಅರ್ಜುನನ ಶಿಸ್ತು ಎಷ್ಟಿತ್ತೆಂದರೆ ಆಹಾರದ ಸಮಯದಲ್ಲಿ ಮಾವುತರು ರಾಗಿ ಮುದ್ದೆಯನ್ನು ತರುವವರೆಗೂ ಆತ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಿದ್ದ. ಮಾವುತರು ತಿನ್ನಿಸುವ ಪ್ರತಿಯೊಂದು ತುತ್ತನ್ನು ಅತ್ಯಂತ ಪ್ರೀತಿಯಿಂದ ಆಸ್ವಾದಿಸುತ್ತಿದ್ದ. ಅವರು ವಿಶ್ರಾಂತಿ ಪಡೆಯುವಾಗ ಅವರ ಬಳಿಯಲ್ಲೇ ನಿಂತು ಕಾಯುತ್ತಿದ್ದ ನೂರಾರು ಉದಾಹರಣೆಗಳಿವೆ. ಮಾವುತರು ಮಕ್ಕಳೊಂದಿಗೆ ಅರ್ಜುನನ ಅತ್ಯಂತ ಸೌಮ್ಯವಾಗಿ ವರ್ತಿಸುತ್ತಿದ್ದ.
ದೈತ್ಯ ಪಾದಗಳನ್ನು ಇಡುವಾಗ ಅಲ್ಲಿ ಪುಟ್ಟ ಮಕ್ಕಳು ಅಥವಾ ಪ್ರಾಣಿಗಳಿದ್ದರೆ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ತಪ್ಪಿಸಿ ಇಡುತ್ತಿದ್ದ. ವಿಶೇಷವಾಗಿ ಕಾಡಿನ ಕಾರ್ಯಾಚರಣೆಯ ಸಮಯದಲ್ಲಿ ಮಾವುತನಿಗೆ ಆನೆಗಳ ಗುಂಪಿನಿಂದ ಅಥವಾ ಗಿಡಗಂಟೆಗಳಿಂದ ಅಪಾಯವಾಗಬಹುದು ಅಂತ ತಿಳಿದಾಗ ಅರ್ಜುನ ತನ್ನ ತಲೆಯನ್ನು ಎತ್ತಿ ಹಿಡಿದು ಮಾವುತನಿಗೆ ರಕ್ಷಣೆ ನೀಡಿದ. ಮಾವುತ ಮತ್ತು ಆನೆಯ ನಡುವಿನ ಈ ಮೂಕ ಸಂವಾದವೇ ಅರ್ಜುನನನ್ನು ಅರಣ್ಯ ಇಲಾಖೆಯ ಅತ್ಯಂತ ಯಶಸ್ವಿ ಆನೆಯನ್ನಾಗಿ ಮಾಡಿತು. ಮಾವುತರು ಅವನಿಗೆ ಕೇವಲ ಆಜ್ಞೆ ನೀಡಿರಲಿಲ್ಲ, ಅವನ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದರು. ಸ್ನೇಹಿತರೆ, ಈವರೆಗಿನ ನಾವು ಅರ್ಜುನನ ಶೌರ್ಯದ ಕಥೆಗಳನ್ನು ತಿಳಿದುಕೊಂಡಿದ್ದೇವೆ. ಅವನು ದಸರಾ ಪಯಣ, ಆದ್ದರಿಂದ ದೂರವಾದ ಘಟನೆ ಮತ್ತು ಸುದೀರ್ಘ ಕಾಯುವಿಕೆಯ ನಂತರ ದಸರಾಕ್ಕೆ ಪ್ರವೇಶ ಪಡೆದದ್ದು, ಅಂಬಾರಿಯನ್ನು ಹೊತ್ತಿದ್ದು ಎಲ್ಲವನ್ನು ನೋಡಿದ್ದೇವೆ. ಅರ್ಜುನನ ಈ ಪಯಣ ನಮಗೆ ಹೆಮ್ಮೆ ಎನಿಸುತ್ತದೆ. ಅಲ್ಲದೆ ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಹಗಲು ರಾತ್ರಿ ಎನ್ನದೆ ಮನುಷ್ಯರ ಜೀವ ಉಳಿಸಲು ಹೋರಾಡಿದ ಈ ಗಜರಾಜ ಕೊನೆಯವರೆಗೂ ಅಪ್ರತಿಮ ವೀರನಾಗಿಯೇ ಬದುಕಿದ. ಆದರೆ ವಿಧಿಯ ಆಟ ಯಾರಿಗೆ ಗೊತ್ತು? ಸಾವಿರಾರು ಕಾಡಾನೆಗಳನ್ನು ಮಟ್ಟ ಹಾಕಿದ ಈ ಮಹಾವೀರ ತನ್ನ ಅಂತಿಮ ಹೋರಾಟದಲ್ಲಿ ಹೇಗೆ ವೀರಮರಣವನ್ನಪ್ಪಿದ? ಆ ಕರಾಳ ದಿನದಂದು ಸಕಲೇಶಪುರದ ಕಾಡಿನಲ್ಲಿ ನಡೆದದ್ದೇನು? ಯಾವ ಮಾವುತನನ್ನು ರಕ್ಷಿಸಲು ಅರ್ಜುನ 16 ಬಾರಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದನೋ? ಅಂತಿಮವಾಗಿ ಅದೇ ಅಪ್ಪಟ ಕರ್ತವ್ಯದ ಹಾದಿಯಲ್ಲಿ ಅರ್ಜುನ ಹೇಗೆ ಹುತಾತ್ಮನಾದ? ಆ ಕಣ್ಣೀರಿಡಿಸುವ ರೋಚಕ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಪಿಸೋಡ್ 6ರಲ್ಲಿ ಅರ್ಜುನನ ಅಂತಿಮ ಹೋರಾಟ, ಅವನ ತ್ಯಾಗ ಮತ್ತು ಮೈಸೂರು ದಸರಾದ ಇತಿಹಾಸದ ಒಂದು ಮಹಾನ್ ಶಂಕೆಯ ಅಂತ್ಯವನ್ನು ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅರ್ಜುನನ ಈ ಶೌರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅರ್ಜುನನ ಸರಣಿಯ ಕೊನೆಯ ಹಾಗೂ ಹೃದಯ ಸ್ಪರ್ಶಿ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ.